ನಮಸ್ತೆ ಫ್ರೆಂಡ್ಸ್, ಸ್ಟಾಕ್ಸ್ ಇನ್ ಕನ್ನಡ 64 ಚಾನಲ್ಗೆ ನಿಮಗೆ ಸ್ವಾಗತ. ಇದು ನಂದು ಒಂದು ಹೊಸ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ. ಹೀಗಾಗಿ ನೀವು ನನ್ನ ಚಾನಲನ್ನು ಹುಡುಕೋಕ್ಕೆ ನನ್ನ ಹ್ಯಾಂಡಲನ್ನು ಯೂಸ್ ಮಾಡಿ. ಹ್ಯಾಂಡಲ್ ಬಂದ್ಬಿಟ್ಟು @StocksInKannada S8V ಅಂತ ಹೇಳ್ಬಿಟ್ಟು ನಿಮಗೆ ಅಂದರೆ ಇದು ನನ್ನ ಒಂದು ಈ ಚಾನಲ್ ಹುಡುಕ್ಲಿಕ್ಕೆ ಇದು ಹ್ಯಾಂಡಲ್ ಹೆಲ್ಪ್ ಆಗುತ್ತೆ. ಓಕೆ, ಈಗ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಒಂದು ಇನ್ಫಾರ್ಮೇಷನನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಲಾಸ್ಟ್ 8 ಇಯರ್ಸಿಂದ ನಾನು ಮಾರ್ಕೆಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಒಂದು 8 ವರ್ಷದ ಒಂದು ಸಣ್ಣ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹೊಸಬ್ರು ನೀವು ಮಾರ್ಕೆಟಿಗೆ ಬರ್ತೀರ. ಮಾರ್ಕೆಟಿಗೆ ಬಂದ ತಕ್ಷಣ ಫಸ್ಟ್ ನೀವು ತೊಗೊಳ್ಳೋದೆ ಪೆನಿ ಸ್ಟಾಕ್ಸ್. ಆಮೇಲೆ ನೆಕ್ಸ್ಟ್ ಮಾಡ್ತೀರಾ FNO ಟ್ರೇಡಿಂಗ್ ಮಾಡ್ತೀರಾ. ಆಮೇಲೆ ನೆಕ್ಸ್ಟ್ ಇಂಟ್ರಾಡೇ ಟ್ರೇಡಿಂಗ್. ಪೆನಿ ಸ್ಟಾಕ್ಸು, FNO ಟ್ರೇಡಿಂಗು, ಇಂಟ್ರಾಡೇ, ಇವು 3 ಮಾಡ್ತೀರಾ. ಈ 3 ಸೆಗ್ಮೆಂಟ್ ಏನಿದಾವಲ್ಲ, FNO, ಪೆನಿ ಸ್ಟಾಕ್ಸ್ ತೊಗೊಳ್ತಕ್ಕಂಥದ್ದು, ಇಂಟ್ರಾಡೇ, ಈ 3 ಸೆಗ್ಮೆಂಟಲ್ಲಿ ಯಾರೂ ಇದುವರೆಗೂ ಹೆಚ್ಚು ದುಡ್ಡು ಮಾಡ್ಕೊಂಡಿಲ್ಲ. 100ಕ್ಕೆ 95% ಜನ ಇಲ್ಲಿ ಲಾಸ್ ಮಾಡ್ಕೊತಾರೆ. ಓಕೆ, ಇವೆಲ್ಲ ಲಾಸ್ ಮೇಕಿಂಗ್ ಸೆಗ್ಮೆಂಟ್ಸು. ಆದಷ್ಟು ಇವುಗಳಿಂದ ದೂರ ಇರಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು, ಶಾರ್ಟ್ ಟರ್ಮು, ಸ್ವಿಂಗ್ ಟ್ರೇಡಿಂಗಲ್ಲಿ ಏನೋ ಇದು ಮಾಡ್ಕೊಂಡು ಹೋದರೆ ದುಡ್ಡಾಗುತ್ತೆ. ಬಟ್ ಅದಕ್ಕೂ ಎಕ್ಸ್ಪೀರಿಯೆನ್ಸ್ ಬೇಕು. ಇದರಲ್ಲೇನು ದುಡ್ಡು ಎಲ್ಲರೂ ಬಂದು ಕಳ್ಕೊತಾರೆ ಅಂತಲ್ಲ, ಬಟ್ ಇದಕ್ಕೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಬೇಕು. ನೀವು ಪೆನಿ ಸ್ಟಾಕ್ಸ್ ತೊಗೋಬೇಕಂದ್ರೆ, FNO ಟ್ರೇಡಿಂಗ್ ಮಾಡಬೇಕಂದ್ರೆ, ಇಂಟ್ರಾಡೇ ಮಾಡೋಕ್ಕೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಬೇಕು. ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರೆ ಇದರಿಂದ ಒಳ್ಳೆ ದುಡ್ಡು ಮಾಡ್ಕೊತಾ ಇರೋದು. ಬಟ್ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾನು. ಓಕೆ, ಇನ್ನು ವಿಷಯಕ್ಕೆ ಬರೋಣ. ಶೇರ್ ಮಾರ್ಕೆಟ್ ಇವಾಗ ಯಾಕೆ ಡೌನ್ ಆಗ್ತಾ ಇದೆ? ಮೊದಲನೇ ಕಾರಣ, ಈ ಫಾರಿನವರು ಹೆವಿ ಸೇಲಿಂಗ್ ಮಾಡ್ತಾಯಿದ್ದಾರೆ. ಇವ್ರು ಯಾಕೆ ಸೇಲ್ ಮಾಡ್ತಾಯಿದ್ದಾರೆ? ರೇಟ್ ಕಟ್ ಆಗ್ತಾಯಿದೆ. ರೇಟ್ ಆಫ್ ಇಂಟ್ರೆಸ್ಟ್ ಏನಾಗ್ತಾಯಿದೆ? ಕಡಿಮೆ ಆಗ್ತಾ ಹೋಗ್ತಾನೆ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಹೇಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆಯಲ್ಲ, ಅವ್ರಿಗೆ ಲೋನ್ ಇಂಟ್ರೆಸ್ಟು ಇಲ್ಲಿ ಕಡಿಮೆ ಆಗುತ್ತೆ. ಲೋನ್ ಇಂಟ್ರೆಸ್ಟ್ ಕಡಿಮೆ ಆದಂಗೆ ಈಗೇನು ಮಾಡ್ತಿದ್ದಾರೆ ಅವರು, ಹೈ ರೇಟಲ್ಲಿ ಇರ್ತಕ್ಕಂತಹ ಶೇರ್ಸ್ಗಳನ್ನು ಈಗ ಹೈ ರೇಟಲ್ಲಿ ಶೇರ್ಸನ್ನು ಮಾರಾಟ ಮಾಡಿ ಲೋ ರೇಟಲ್ಲಿ ಸ್ಟಾಕ್ಸನ್ನು ಏನು ಮಾಡ್ತಾರೆ, ಬೈ ಮಾಡ್ತಾರೆ. ಲೋ ಲೆವೆಲಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಕೂಡ ಕಡಿಮೆ ಆಯಿತು, ಅದರಿಂದನೂ ಪ್ರಾಫಿಟ್ಟು. ಈಗ ಹೈ ರೇಟಲ್ಲಿ ಶೇರ್ಸನ್ನು ಮಾರಾಟ ಮಾಡಿ ಲೋ ಲೆವೆಲಲ್ಲಿ ಸ್ಟಾಕ್ಸನ್ನು ಬೈ ಮಾಡ್ತಾರೆ. ಇದರಿಂದನೂ ಕೂಡ ಪ್ರಾಫಿಟ್ ಮಾಡ್ಕೊತಾ ಇದ್ದಾರೆ. ಇವರು ದೊಡ್ಡ ಪ್ರಮಾಣದಲ್ಲಿ ಸ್ಟಾಕ್ಸ್ಗಳನ್ನು ಸೇಲ್ ಮಾಡ್ತಾ ಇರೋದ್ರಿಂದ ಮಾರ್ಕೆಟ್ಗೆ ಇದು ಒಂದು ಎಫೆಕ್ಟ್ ಕೊಡ್ತಾ ಇದೆ. ಇದ್ರ ಜೊತೆಗೆ ಫಾರಿನವ್ರು ಏನಿದಾರಲ್ಲ, FII, ಇವ್ರಿಗೆ ಚೈನಾ ಮಾರ್ಕೆಟ್ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಒಂದು ಟೈಮಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು. ಅದಕ್ಕೆ ಇಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ರು. ಈಗ ಚೈನಾ ಕಡೆ ಹೋಗ್ತಾ ಇದ್ದಾರೆ. ಮತ್ತೆ ಬರ್ತಾರೆ ಅವರು, ಬಟ್ ಈಗ ಚೈನಾಕ್ಕೆ ಹೋಗ್ತಾ ಇರೋದು, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಇರೋದು, ಇವೆಲ್ಲವೂ ಕೂಡ ಮಾರ್ಕೆಟ್ ಮೇಲೆ ಒಂದು ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಮೈಕ್ರೋ ಎಕಾನಮಿ ಕೂಡ ಒಂದು ಕಾರಣ ಇದೆ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ವಾರ್ ನಡೀತಾ ಇದ್ದಾವೆ, ಅವು ಕೂಡ ಮಾರ್ಕೆಟ್ ಮೇಲೆ ಎಫೆಕ್ಟನ್ನು ಹಾಕ್ತಾ ಇದೆ. ಆಮೇಲೆ ನಮ್ಮ ಇಂಡಿಯನ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಲ್ರೆಡಿ ತುಂಬಾ ಹೈ ಆಗಿದೆ, ಅದು ಕೂಡ ಮಾರ್ಕೆಟ್ ಡೌನ್ ಬರೋಕ್ಕೆ ಒಂದು ಕಾರಣ. ಇವೆಲ್ಲವೂ ಮಾರ್ಕೆಟ್ ಡೌನ್ ಬರೋಕ್ಕೆ ಕಾರಣ ಅಂತಾದರೆ, ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಇದರಲ್ಲಿ ಯಾವ ಒಳ್ಳೆಯ ಸ್ಟಾಕ್ಸ್. ನಾನು ತಮ್ನೀಲಲ್ಲಿ ಹಾಕಿದ್ದೆ 3 ಸ್ಟಾಕ್ಗಳ ಬಗ್ಗೆ ಇದನ್ನು ಹಾಕಿದ್ದೆ. ಒಂದು VBL, ಇರ್ಕಾನ್, ಹಿಂದೂಸ್ತಾನ್ ಫುಡ್. VBL, ಹಿಂದೂಸ್ತಾನ್ ಫುಡ್ಡು FMCG ಸೆಕ್ಟರ್ಗೆ ಸೇರುತ್ತೀವಲ್ಲ. ಓಕೆ, ಇರ್ಕಾನ್ ಬಂದ್ಬಿಟ್ಟು PSU, ಗೌರ್ಮೆಂಟ್ ಸೆಕ್ಟರ್. ಇದರಲ್ಲಿ ಒಂದೊಂದೇ ಸ್ಟಾಕ್ಗಳ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಫಸ್ಟು VBL ನೋಡೋಣ. VBL ಬಂದ್ಬಿಟ್ಟು ಇದ್ರ ಫುಲ್ ಫಾರ್ಮ್ ವರುಣ್ ಬೇವರೇಜಸ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಇದು 1990ರಿಂದ ಪೆಪ್ಸಿಕೋ ಜೊತೆ ಟೈಅಪ್ ಆಗಿ ಕೆಲಸ ಮಾಡ್ತಾಯಿದೆ. ಇಲ್ಲಿ ಬಾಟ್ಲಿಂಗ್ ಮತ್ತು ಅದರ ಒಂದು ಪೆಪ್ಸಿಕೋ ಪ್ರಾಡಕ್ಟನ್ನು ಬಾಟ್ಲಿಂಗ್ ಮಾಡಿ ಫಿಲ್ ಮಾಡಿ ಇಲ್ಲಿ ಮಾರಾಟ ಮಾಡುತ್ತೆ.
ನಮ್ಮ ಇಂಡಿಯಾದಲ್ಲಿ. ಇದ್ರದ್ದು ಪೂರ್ತಿ ಡೀಟೇಲ್ ಸ್ವಲ್ಪ ಹೇಳ್ತೀನಿ ನೋಡಿ. ವರುಣ್ ಬೇವರೇಜಸ್ ಲಿಮಿಟೆಡ್ 1990ರ ದಶಕದಿಂದಲೂ ಪೆಪ್ಸಿಕೋ ಜೊತೆ ಸಂಬಂಧ ಹೊಂದಿದೆ ಮತ್ತು ಪಾನೀಯ ಉದ್ಯಮದಲ್ಲಿ ಪ್ರಮುಖ ಆಟಗಾರ ಮತ್ತು ವಿಶ್ವದ ಪೆಪ್ಸಿಕೋದ ಅತಿದೊಡ್ಡ ಫ್ರಾಂಚೈಸಿಗಳಲ್ಲಿ ಒಂದಾಗಿದೆ. ಕಂಪನಿಯು ವ್ಯಾಪಕ ಶ್ರೇಣಿಯ ಕಾರ್ಬೋನೇಟೆಡ್ ತಂಪು ಪಾನೀಯ ಮತ್ತು ಕಾರ್ಬೋನೇಟೆಡ್ ಅಲ್ಲದ ಪಾನೀಯಗಳು ಮತ್ತು ಪ್ಯಾಕ್ ಮಾಡಿದ ನೀರನ್ನು ಪೆಪ್ಸಿಕೋ ಒಡೆತನದ ಟ್ರೇಡ್ಮಾರ್ಕ್ ಅಡಿಯಲ್ಲಿ ಮಾರಾಟ ಮಾಡುತ್ತದೆ ಮತ್ತು ವಿತರಿಸುತ್ತದೆ. ಪೆಪ್ಸಿಕೋ ಬ್ರ್ಯಾಂಡ್ಗಳನ್ನು ಕಂಪನಿಯು ಉತ್ಪಾದಿಸುತ್ತದೆ ಮತ್ತು ಮಾರಾಟ ಮಾಡುತ್ತದೆ. ಇಲ್ಲಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಮತ್ತು ನಾನ್ ಕಾರ್ಬೋನೇಟೆಡ್ ಅಂದರೆ ಈ ಮಿಲ್ಕ್ ಬೇಸ್ ಪ್ರಾಡಕ್ಟ್ಸ್ ಏನಿದಾವಲ್ಲ, ಅದಕ್ಕೀಗ ವರುಣ್ ಅವರು ಹೆಚ್ಚು ಒಂದು ಇದನ್ನು ಒತ್ತು ಕೊಡ್ತಾ ಇದ್ದಾರೆ. ಯಾಕಂದರೆ ಕಾರ್ಬೋನೇಟೆಡ್ ಡ್ರಿಂಕ್ಸು ಸ್ವಲ್ಪ ಹೆಲ್ತಿಗೆ ಹಾನಿಕಾರಕ ಅನ್ನೋ ಒಂದು ಇದರಿಂದ ಅದಕ್ಕೆ ಕಾಂಪಿಟೇಷನ್ ಬೇಕಲ್ಲ. ಈಗ ಅದ್ರ ಜೊತೆಗೆ ಒಬ್ಬ ಕಾಂಪಿಟೇಟ್ರ್ ಕೂಡ ಇದಕ್ಕೆ ರೆಡಿಯಾಗಿದ್ದಾನೆ. ಇದರ ಕಾಂಪಿಟೇಟ್ರು ಕ್ಯಾಂಪಾ ಕೋಲಾ ಮುಖೇಶ್ ಅಂಬಾನಿ ಒಡೆತನದಲ್ಲಿ ಇದೆ. ಅದು ಈ ಕ್ಯಾಂಪಾ ಕೋಲಾದೊಂದು ಹಿಸ್ಟ್ರಿನೇ ಇದೆ. ಅದನ್ನೆಲ್ಲ ಹೇಳ್ತಾ ಕೂತ್ರೆ ವಿಡಿಯೋ ದೊಡ್ಡದಾಗುತ್ತೆ. ಈಗ ವರುಣ್ ಅವರ ಪ್ರಾಡಕ್ಟ್ಸನ್ನ ನೋಡೋಣ. VBL ಪ್ರಾಡಕ್ಟ್ಸ್ ಇವು. ಒಂದು ಸೆಕೆಂಡ್ ಲೋಡ್ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು ಪೆಪ್ಸಿ ಇದೆ. ನೀವು ಸ್ಟಿಂಗ್ ಕುಡಿತಿರಲ್ಲ, ಸ್ಟಿಂಗ್ ಇದೆ. ಚಿತ್ರ ತುಂಬ ಚಿಕ್ಕದಾಗಿದೆ, ಕಾಣಲ್ಲ. ಮೌಂಟೇನ್ ಡ್ಯೂ, 7 ಅಪ್, ಮಿರಿಂಡಾ, ಸ್ಲೈಸ್, ಹೀಗೆ ಬೇರೆ ಬೇರೆ ಟ್ರಾಫಿಕಾನ ಬೇರೆ ಬೇರೆ ಪ್ರಾಡಕ್ಟ್ಗಳು ಕೂಡ ಇದೆ ಇದರಲ್ಲಿ. ಆಮೇಲೆ ಡ್ರಿಂಕಿಂಗ್ ವಾಟರ್ ಇದೆ. ಇತ್ತೀಚೆಗೆ ಇದು ಡೈರಿ ಬೇಸ್ ಪ್ರಾಡಕ್ಟಿಗೆ ಇದು ಕಾಲಿಟ್ಟಿದೆ. ಇವೆಲ್ಲ ಡೈರಿ ಪ್ರಾಡಕ್ಟ್ಗಳು ನೋಡ್ಬೋದು. ಲೇಸ್ ಕೂಡ ಇದರ ಅಡಿಯಲ್ಲೇ ಬರುತ್ತೆ. ಓಕೆ, ಲೇಸ್ ಇದೆ ನೋಡಿ, ಲೇಸ್. ಓಕೆ, ಇವೆಲ್ಲದನ್ನು ವರುಣ್ ಮಾರಾಟ ಮಾಡುತ್ತೆ. ಇದರಿಂದ ಕಂಪ್ನಿಗೆ ಒಳ್ಳೆಯ ಆದಾಯ ಬರುತ್ತೆ. ಈ ವರುಣ್ ತೋರಿಸ್ತೀನಿ ನಿಮಗೆ, ಒಳ್ಳೆ ಕನ್ಸಿಸ್ಟೆಂಟ್ ಪ್ರಾಫಿಟ್ ಮೇಕಿಂಗ್ ಕಂಪ್ನಿ ಇದು. ಲಾಸ್ಟ್ 6 ಮಂತಲ್ಲಿ 3% ಇದೆ. 1 ಇಯರಿಗೆ ಹೋದರೆ 50%, 5 ಇಯರ್ಸ್ ಹೋದರೆ 862% ರಿಟರ್ನ್ ಕೊಟ್ಟಿದೆ. ಇದು ಮ್ಯಾಕ್ಸಿಮಮ್ ಇದಕ್ಕೆ ಹೋದರೆ 2291% ರಿಟರ್ನನ್ನು ಇದು ಕೊಟ್ಟಿದೆ. ಇದು 2016ರಲ್ಲಿ ₹26.11 ಇತ್ತು. ಓಕೆ, ಹೀಗಾಗಿ ಇದೊಂದು ಒಳ್ಳೆ ಕನ್ಸಿಸ್ಟೆಂಟ್ ರಿಟರ್ನ್ ಕೊಡುವಂಥ ಕಂಪ್ನಿ. ಆಮೇಲೆ ಇದರದ್ದೊಂದು ಇನ್ನು ಕ್ಯಾಂಪಾ ಕೋಲಾ ಪ್ರಾಡಕ್ಟ್ಗಳನ್ನ ನೋಡೋಣಂತೆ. ಇದು ಬ್ರ್ಯಾಂಡ್ ಅಂಬಾಸಿಡರ್ಸ್ ಯಾರ್ಯಾರು ಇದ್ದಾರೆ? ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸ್ಟಾರ್ಸ್ ಇದ್ದಾರೆ. ಕ್ರಿಕೆಟ್ ಪ್ಲೇಯರ್ಸು, ಫುಟ್ಬಾಲ್ ಪ್ಲೇಯರ್ಸು, ಆಮೇಲೆ ನಮ್ಮ ಬಾಲಿವುಡ್, ಹಾಲಿವುಡ್ಡಿನ ಒಂದು ಸಿನಿಮಾ ತಾರೆಯರು ಏನಿದಾರಲ್ಲ, ಅವರೆಲ್ಲ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇದ್ದಾರೆ. ಈಗ ಇತ್ತೀಚೆಗೆ ಇದಕ್ಕೇನು ಕ್ಯಾಂಪಾ ಕೋಲಾ ಕಾಂಪಿಟೇಷನ್ ಕೊಡ್ತಾ ಇದೆಯಲ್ಲ, ಅವ್ರು ಬಂದ್ಬಿಟ್ಟು ಮುಖೇಶ್ ಅಂಬಾನಿ ಒಡೆತನದ್ದು ಕ್ಯಾಂಪಾ. ಅದರ ಒಂದು ಪ್ರಾಡಕ್ಟ್ಗಳನ್ನ ನೋಡೋಣ. ಇವೆಲ್ಲ ಕ್ಯಾಂಪಾ ಕೋಲಾ ಪ್ರಾಡಕ್ಟ್ಗಳು ಇವೆಲ್ಲ ಲೋಡ್ ಆಗ್ತಾಯಿದೆ. ಇವೆಲ್ಲ ನೋಡ್ಬೋದು. ಇವೆಲ್ಲ ನಿಮ್ಗೆ ಗೂಗಲಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇವೆಲ್ಲವನ್ನು ನೀವು ರಿಲಯನ್ಸ್ ಮಾರ್ಟಲ್ಲಿ ಹೋದರೆ ಫ್ರಂಟಲ್ಲೇ ಇಟ್ಟಿರ್ತಾರೆ ಇವನ್ನ, ಕ್ಯಾಂಪಾ ಕೋಲಾ ಪ್ರಾಡಕ್ಟ್. ಯಾಕಂದರೆ ಅವ್ರದ್ದೇ ಒಂದು ಮಳಿಗೆಗಳಾಗಿರೋದ್ರಿಂದ ರಿಲಯನ್ಸ್ ಮಾರ್ಟ್ಗಳು ಅಲ್ಲಿ ನಿಮಗೆ ಕ್ಯಾಂಪಾ ಕೋಲಾ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಇದಿಷ್ಟು ವರುಣ್ ಬೇವರೇಜಸ್ ಸ್ಟಾಕ್ ಬಗ್ಗೆ ಒಂದು ಮಾಹಿತಿ ಆಯಿತು. ಇನ್ನು ನೆಕ್ಸ್ಟ್ ಬಂದು ಇರ್ಕಾನ್ ನೋಡೋಣ. ಓಕೆ, ಇರ್ಕಾನ್ ಫುಲ್ ಫಾರ್ಮ್ ಬಂದ್ಬಿಟ್ಟು ಇಂಡಿಯನ್ ರೈಲ್ವೆ ಕನ್ಸ್ಟ್ರಕ್ಷನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತೇಳ್ಬಿಟ್ಟು. ಇದು ಒಂದು PSU ಸೆಕ್ಟರ್ನ ಸ್ಟಾಕ್. ಇದು ಅಂದರೆ ಗೌರ್ಮೆಂಟ್ ಸೆಕ್ಟರಿಂದು. ಇದರ ಬಿಸ್ನೆಸ್ ಮಾಡೆಲ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ನು,
ಸರ್ವೀಸು, ಟರ್ನ್ ಕೀ ಪ್ರೊಜೆಕ್ಟ್ಸ್. ಏನಿದೆಲ್ಲ ನೋಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಸೆಕೆಂಡ್. ಇದೇನು ಇರ್ಕಾನ್ ಇದೆಯಲ್ಲ, ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ತನ್ನ ವ್ಯವಹಾರನ 1976ರಲ್ಲಿ ರೈಲ್ವೆ ನಿರ್ಮಾಣ ಕಂಪನಿಯಾಗಿ ಪ್ರಾರಂಭ ಮಾಡುತ್ತೆ. ಇದು 1985ರಿಂದ ಇಂಟಿಗ್ರೇಟೆಡ್ ಇಂಜಿನಿಯರಿಂಗ್ ಮತ್ತು ನಿರ್ಮಾಣ PSU ಆಗಿ ವಿವಿಧ ಕ್ಷೇತ್ರಗಳಲ್ಲಿ ದೊಡ್ಡ ಮತ್ತು ತಾಂತ್ರಿಕ ಸಂಕೀರ್ಣವಾದ ಮೂಲಸೌಕರ್ಯ ಯೋಜನೆಗಳಾದ ರೈಲ್ವೆ, ಹೆದ್ದಾರಿ ಇತ್ಯಾದಿಗಳಲ್ಲಿ ಪರಿಣಿತಿಯನ್ನು ಹೊಂದಿದೆ. ಓಕೆ, ಇನ್ನು ಇದನ್ನು ಹೇಳಬೇಕು ಅಂದರೆ, ಇನ್ನು ನಿರ್ಮಾಣ, ಕನ್ಸ್ಟ್ರಕ್ಷನ್, ಏನು ನಿರ್ಮಾಣ ಅಂತ ಏನಿದೆಯಲ್ಲ, ಈ ಕನ್ಸ್ಟ್ರಕ್ಷನಲ್ಲಿ ಬಂದ್ಬಿಟ್ಟು ರಸ್ತೆ, ಸೇತುವೆ, ರೈಲು, ವಿಮಾನ ನಿಲ್ದಾಣಗಳು ಮತ್ತು ಇತರ ಕಟ್ಟಡಗಳನ್ನು ನಿರ್ಮಾಣ ಮಾಡುತ್ತೆ. ಇದಲ್ಲದೆ EHV ಉಪನಿಲ್ದಾಣ ಮತ್ತು ಮೆಟ್ರೋ ರೈಲುಗಳನ್ನು ಸಹ ಇದು ನಿರ್ಮಿಸುತ್ತೆ. ಇನ್ನು ಬಂದ್ಬಿಟ್ಟಿದ್ರೆ ಸೇವೆಗಳು, ಸರ್ವಿಸ್ ಬಂದ್ಬಿಟ್ಟು ರೈಲ್ವೆ ವಿದ್ಯುದೀಕರಣ, ಇಂಜಿನ್ಗಳು ಮತ್ತು ಪ್ರಯಾಣಿಕ ಕಾರುಗಳ ಗುತ್ತಿಗೆ, ಸಿಗ್ನಲ್, ದೂರಸಂಪರ್ಕ ಸೇವೆ, ಈ ರೀತಿಯ ಒಂದು ಸರ್ವಿಸನ್ನು ಇದು ಕೊಡುತ್ತೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ಇದರಲ್ಲಿ ಸ್ಕ್ರೀನರ್ ಆ್ಯಪಲ್ಲಿ ನೋಡ್ಬೋದು, ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ಕೂಡ ನೋಡ್ಬೋದು. ಎಲ್ಲ ಡೀಟೇಲಾಗಿ ಹೇಳ್ತಾ ಹೋದರೆ ವಿಡಿಯೋ ದೊಡ್ಡದಾಗುತ್ತೆ. ನೆಕ್ಸ್ಟ್, ಟರ್ನ್ ಕೀ ಪ್ರೊಜೆಕ್ಟ್ಸ್. ಟರ್ನ್ ಕೀ ಪ್ರೊಜೆಕ್ಟ್ ಅಂದರೆ ಇದು ಯಾವುದೇ ಒಂದು ಕೆಲಸನ ಪ್ರಾರಂಭದಿಂದ ಕೊನೆ ಆಗುವವರೆಗೂ ಇದನ್ನು ಆ ಯೋಜನೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಇದು ಕೂಡ ಒಂದು ಒಳ್ಳೆಯ ಕಂಪ್ನಿಯಾಗಿದೆ. ಇದರಲ್ಲಿ ಇನ್ನೂ ಕೆಲವೊಂದು ಮೇನ್ ಕೀ ಪಾಯಿಂಟ್ಸ್ಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಸ್ವಲ್ಪ ಸ್ಲೋ ಆಗ್ತಾಯಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲನೇ ವಿಡಿಯೋ. ಇದರಲ್ಲಿ ಏನಾಗ್ತಿದೆ ಅಂದರೆ, ಇರ್ಕಾನ್ ಒಂದು ಟರ್ನ್ ಕೀ ನಿರ್ಮಾಣ ಕಂಪನಿಯಾಗಿದೆ. ಅಂದರೆ ಇದು ಸಂಪೂರ್ಣ ಯೋಜನೆಯನ್ನು ಪ್ರಾರಂಭದಿಂದ ಅಂತ್ಯದ ಒಳಗೆ, ಅಂದರೆ ಫುಲ್ ಎಂಡ್ ಆಗೋವರೆಗೂ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮಗೆ ಅಪ್ ಟು ಡೇಟ್ ಮಾಡಿ ರೆಡಿ ಮಾಡಿಕೊಡುತ್ತೆ. ರೆಡಿ ಟು ಯೂಸ್ ಆಗಿ ನಿಮಗೆ ರೆಡಿ ಮಾಡಿಕೊಡ್ತಿದ್ದು. ಓಕೆ, ಆ ರೀತಿ ಕಂಪ್ನಿ ಇದು ನಮ್ಮ ಒಂದು 2500 ಕಿಲೋಮೀಟರ್ಗಿಂತಲೂ ಹೆಚ್ಚು ರೈಲ್ವೆ ಮಾರ್ಗಗಳ ನಿರ್ಮಾಣ ಕೂಡ ಇದು ಮಾಡಿದೆ. ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಶ್ರೀಲಂಕಾದ ಕೊಲಂಬೋ, ಮಾತಾರಾ ಕರಾವಳಿ ರೈಲು ಮಾರ್ಗ, ಬಾಂಗ್ಲಾದೇಶದಲ್ಲಿ, ಮೊಜಾಂಬಿಕ್ನಲ್ಲಿ, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಇದು ಒಂದು ತನ್ನ ಕೆಲಸಗಳನ್ನು ಮಾಡಿದೆ. ಇರ್ಕಾನ್ ಭಾರತದಲ್ಲಿ 900 ಪ್ರಾಜೆಕ್ಟ್ಗಳನ್ನು ಮಾಡಿದರೆ, ಫಾರಿನ್ನಲ್ಲಿ ಇದೊಂದು ವಿದೇಶದಲ್ಲಿ 31 ದೇಶಗಳಲ್ಲಿ ಬೇರೆ ಬೇರೆ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದೆ. ಅದರಲ್ಲಿ ರೀಸೆಂಟಾಗಿ ಅಂದರೆ US ಅಲ್ಲಿ $321 ಮಿಲಿಯನ್ ಮೌಲ್ಯದ ಸೌರ ವಿದ್ಯುತ್ ಸ್ಥಾವರ ನಿರ್ಮಾಣ. ನಮ್ಮ ದೇಶದಲ್ಲಿ ಬಂದರೆ ಹರಿಯಾಣ, ಮಧ್ಯಪ್ರದೇಶ, ಹೀಗೆ ಬೇರೆ ಬೇರೆ ಕಡೆ ಈಗ ರೀಸೆಂಟಾಗಿ ಅದರ ವರ್ಕ್ಗಳು ನಡೆದಿದ್ದಾವೆ. ಇದಿಷ್ಟು ಇರ್ಕಾನಿಂದ ಒಂದು ಮಾಹಿತಿ ಆಯಿತು. ಇದರಲ್ಲಿ ಮೇನ್ ಕೀ ಪಾಯಿಂಟ್ಸಿಗೆ ಬರೋಣ. ಈಗ ಇರ್ಕಾನ್ ಇದೇನಿದೆಯಲ್ಲ, ಜಗತ್ತಿನ ಟಾಪ್ 250 ಕಂಪ್ನೀಸ್. ಓಕೆ, ಜಗತ್ತಿನ 250 ಕಂಪ್ನಿಗಳಲ್ಲಿ ಇದರ ಹೆಸರು ಕೂಡ ಬರುತ್ತೆ. ಇದಲ್ಲದೆ ಇಲ್ಲಿ ಮೇನ್ ನಾವಿನ್ನು ಗಮನ ಕೊಡಬೇಕಾಗಿರೋದು ಇದರ ಒಂದು ಆರ್ಡರ್ ಬುಕ್ ಎಷ್ಟಿದೆ ಅಂದರೆ 32,000 ಕೋಟಿ ರೂಪಾಯಿದು ಆರ್ಡರ್ ಬುಕ್ಕೇ ಇದೆ. ಆಮೇಲೆ ಇದು ಹೆಚ್ಚು ಕಡಿಮೆ ಹತ್ತಿರ 1,000 ಕೋಟಿ ರೂಪಾಯಿಯಷ್ಟು, 1,000 ಕೋಟಿ ರೂಪಾಯಿಯಷ್ಟು ಏನು ಮಾಡ್ತಾಯಿದೆ, ಪ್ರಾಫಿಟನ್ನೇ ಜನ್ರೇಟ್ ಮಾಡ್ತಾಯಿದೆ. ಇದು ಪ್ರಾಫಿಟ್ ಜನ್ರೇಟ್ ಮಾಡ್ತಾಯಿದೆ. ಕೆಲವೊಂದು ಕಂಪ್ನಿಗಳ ಒಂದು ಮಾರ್ಕೆಟ್ ಕ್ಯಾಪ್ ಕೂಡ 1,000 ಕೋಟಿ ಇರಲ್ಲ.
ಅಂಥದ್ರಲ್ಲಿ ಇದು ಒಂದು PSU ಸೆಕ್ಟರ್ ಆಗಿ 1000 ಕೋಟಿ ಪ್ರಾಫಿಟ್ ಜನ್ರೇಟ್ ಮಾಡ್ತಾ ಇದೆ. ಅದಲ್ಲದೆ ಆರ್ಡರ್ ಬುಕ್ ನೋಡಿ, 32,000 ಕೋಟಿ ಆರ್ಡರ್ ಬುಕ್ ಇದೆ. ಓಕೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಗೂಗಲಲ್ಲಿ ತಗೊಳ್ಳೋಣ. ಓಕೆ, ಇರ್ಕಾನ್ ಈಗ ಪ್ರೆಸೆಂಟ್ ₹185 ರನ್ ಆಗ್ತಾ ಇದೆ. ಇದು ಹೈಯಿಂದ ಇಲ್ಲಿವರೆಗೂ ಅಂದರೆ 45% ಡೌನ್ ಇದೆ. ಓಕೆ, ಲಾಸ್ಟ್ 1 ಇಯರಲ್ಲಿ 12%, 5 ಇಯರಿಂದ ನೋಡಿದರೆ 300% ರಿಟರ್ನ್ ಇದೆ. ಮ್ಯಾಕ್ಸಿಮಮಲ್ಲಿ ನೋಡಿದರೆ ಅವಾಗಲೂ ಕೂಡ ಒಂದು ನಿಯರ್ 350% ರಿಟರ್ನ್ ಇದೆ. ಇದೇನು ಹೈಯಿಂದ ಡೌನ್ ಇದೆಯಲ್ಲ, ಈಗ ಇಲ್ಲಿ ನಿಮಗೆ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಾಯಿದೆ. ಈಗ ನಿಮ್ಮ ಹತ್ರ ಒಂದು ಅಂದಾಜು ಒಂದು 1 ಲಕ್ಷ ಅಮೌಂಟ್ ಇದೆ ಅಂದರೆ ಅದನ್ನು ಒಂದು 3 ಭಾಗ ಅಥವಾ 4 ಭಾಗ ಆಗಿ ಡಿವೈಡ್ ಮಾಡಿ ಒಂದು ಲಂಸಮ್ ಅಮೌಂಟನ್ನು ಹಾಕೋಕ್ಕೆ ಇದೀಗ ರೆಡಿ ಇದೆ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಇದರ ಪಿ ನೋಡಿ 18.98 ತೋರಿಸ್ತಾ ಇದೆ. 18.98 ಪಿ, ಸರಿ. ಓಕೆ, 18.98, ಸಾರಿ. ಇನ್ನು ಡಿವಿಡೆಂಟ್ ಈಲ್ಡ್ ನೋಡೋಣ, 1.67 ಹೆಲ್ದಿ ಡಿವಿಡೆಂಟ್ ಕೊಡ್ತಾ ಇದೆ. ಇನ್ನು ಮೇನ್ ಇದರಲ್ಲಿ ಏನಿದೆ ಅಂದರೆ ಆಪ್ರೇಟಿಂಗ್ ಪ್ರಾಫಿಟ್ಟು ಸೆಪ್ಟೆಂಬರ್ 2024 ಇದಕ್ಕೆ 8% ಇದೆ. ಇದೇ ಆಪ್ರೇಟಿಂಗ್ ಪ್ರಾಫಿಟ್ಟು ನಾಳೆ ನಿಮಗೆ 12 to 14% ಆಯಿತು ಅಂತ ಇಟ್ಕೊಳ್ರಿ. 12 to 14% ಆದರೆ ಇವತ್ತೇನು ಈ ಪ್ರೈಸ್ ಇದೆಯಲ್ಲ, ಈ ಪ್ರೈಸು ಡಬಲ್ ಆಗೋಕ್ಕೆ ಹೆಚ್ಚು ಹೊತ್ತು ಹಿಡಿಯಲ್ಲ. ಓಕೆ, ಅಷ್ಟಾಗುತ್ತೆ. ಯಾಕೆ ಹೇಳಿ, ಇದರಲ್ಲಿ ಆಲ್ರೆಡಿ ಆರ್ಡರ್ ಬುಕ್ಕು ಸಾಕಷ್ಟಿದೆ, ಪ್ರಾಫಿಟ್ಟು ಚೆನ್ನಾಗಿ ಮಾಡ್ತಾಯಿದೆ. ಇನ್ನು ಕಂಪ್ನಿಯಲ್ಲಿ ಯಾವುದೇ ರೀತಿ ಲೋನ್ ಇಲ್ಲ, ಒಳ್ಳೆ ಕಂಪ್ನಿ. ಈ ರೀತಿ ಒಂದು ಕಂಪ್ನಿಗಳು ಮಾರ್ಕೆಟಲ್ಲಿ ಸಿಗೋದು ತುಂಬಾ ಕಷ್ಟ. ಹುಡುಕ್ಬೋದು, ಇರ್ಬೋದು, ನನಗಿಂತನೂ ಟ್ಯಾಲೆಂಟೆಡ್ ಇರ್ಬೋದು, ಬಟ್ ಇದು ನನಗೆ ಒಳ್ಳೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಯಾಕಂದರೆ ಶೇರ್ ಮಾರ್ಕೆಟಲ್ಲಿ 6,000 7,000 ಕಂಪ್ನಿಗಳು ರನ್ ಆಗ್ತಾ ಇದ್ದಾವೆ. ಇದು ಲಾಂಗ್ ಟರ್ಮ್ಗೆ ಹೇಳ್ತೀನಿ. ಇದು ಇಲ್ಲಿಂದ 1.5 ರಿಂದ 2 ವರ್ಷ ನೀವು ಇದನ್ನು ಏನಾದ್ರು ತೊಗೊಂಡು ಕೈ ಬಿಟ್ಟರೆ ಒಳ್ಳೆ ರಿಟರ್ನ್ ಬರುತ್ತೆ. ಇದಲ್ಲದೆ ಈಗಾಗಲೇ ತೊಗೊಂಡಿರೋವಂಥವ್ರು ಯಾರು ಇದ್ದರೆ ಇದನ್ನು ಎವರೇಜ್ ಮಾಡ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ ಟೈಮ್ ಅಂತ ನಾನು ಹೇಳ್ತೀನಿ. ಓಕೆ, ಇನ್ನು ನಾನು VBLinದು ಚಾರ್ಟು ಇನ್ನು ಇದರಲ್ಲಿ ಬಂದ್ಬಿಟ್ಟು ROC ROE ಎಲ್ಲ ನೋಡಿದರೆ ಅದು ಎಲ್ಲ ಚೆನ್ನಾಗಿದೆ. ಇನ್ನು VBLinದು ನಾನೇನು ಮಾಡಿದೆ ಇಲ್ಲಿ, ಒಂದು ಸೆಕೆಂಡ್, VBLinದು ROC ROE ಎಲ್ಲ ನೀವು ಇದರಲ್ಲಿ ನೋಡ್ಕೊಳ್ಳಿ. ಒಂದ್ಸರಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ. ಸ್ಕ್ರೀನರ್ ಆ್ಯಪನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಇದರ ROC ಬಂದ್ಬಿಟ್ಟು ಯಾವುದು, ಇದು VBLin ತೋರಿಸ್ತಾ ಇರೋದು ನಾನು. ROC ಬಂದ್ಬಿಟ್ಟು 28, ROE ಬಂದ್ಬಿಟ್ಟು 35 ಈ ಲೆವೆಲಿಗೆ ಬರ್ತಾ ಇದೆ. ಈಗ ಸ್ಟಾಕ್ ಬಂದ್ಬಿಟ್ಟು 627 ಪ್ರೈಸ್ ಇದ್ರದ್ದು. ಓಕೆ, ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಸ್ಕ್ರೀನರಲ್ಲಿ ಸಿಗುತ್ತೆ. ಇನ್ನು ಕಂಪ್ಯಾರಿಸನ್ ಮಾಡಿದರೆ ಯಾವ್ಯಾವ ಇದಾವೆ ಇದರಲ್ಲಿ ನೋಡ್ಬೋದು. ವರುಣ್ ಬೇವರೇಜಸ್ಗೆ ಬಿಕಾಜಿ ಫುಡ್ ಇದೆ, LT ಫುಡ್ ಇದೆ, ಅವೆಂತಿ ಫೀಡ್ಸ್ ಇದೆ, ಹೀಗೆ ಬೇರೆ ಬೇರೆ ಹ್ಯಾಟ್ಸನ್ ಅಗ್ರೋ ಇದೆ. ಓಕೆ, ಇದರ ಸೇಲ್ಸು ಪ್ರಾಫಿಟ್ಟು ಎಲ್ಲವನ್ನೂ ನೀವು ನೋಡ್ಬೋದು. ಸ್ಕ್ರೀನರ್ ಆ್ಯಪನ್ನು ಯೂಸ್ ಮಾಡಿ. ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋ ದೊಡ್ಡದಾಗುತ್ತೆ. ಇನ್ನು ಈಗ VBL ಆಯಿತು, ಇರ್ಕಾನ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಹಿಂದೂಸ್ತಾನ್ ಫುಡ್. ಓಕೆ, ಹಿಂದೂಸ್ತಾನ್ ಫುಡ್ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಳ್ಳೋಣ. ಭಾಳಷ್ಟು
ಸ್ಟಾಕ್ ಮಾರ್ಕೆಟಲ್ಲಿ ಭಾಳಷ್ಟು ಜನ ಈ ಹಿಂದೂಸ್ತಾನ್ ಫುಡ್ಡನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲ್ಲ. ಇದು ಒಂದು ಒಳ್ಳೆ FMCG ಕಂಪ್ನಿ. FMCG ಮೀನ್ಸ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತೇಳ್ಬಿಟ್ಟು. ಇದರ ಒಂದು ಬಿಸ್ನೆಸ್ ಮಾಡಲ್ ನೋಡೋಣ. ಓಕೆ, ಹಿಂದೂಸ್ತಾನ್ ಫುಡ್ ಬಿಸ್ನೆಸ್ ಮಾಡಲ್. ಇದರ ಬಿಸ್ನೆಸ್ ಮಾಡಲ್ ಬಂದ್ಬಿಟ್ಟು ಒಂದು ಸೆಕೆಂಡ್. ಇದರ ಬಿಸ್ನೆಸ್ ಮಾಡಲ್ ಬಂದ್ಬಿಟ್ಟು ಮೋಸ್ಟ್ ಡೈವರ್ಸಿಫೈಡ್ ಆ್ಯಂಡ್ ವರ್ಸಿಟೈಲ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಓಕೆ, ಇನ್ ದ ಕಂಟ್ರಿ. ಏನು ಮಾಡುತ್ತೆ? ಕಾಂಟ್ರಾಕ್ಟ್ ಬೇಸಲ್ಲಿ ಇದು ಕೆಲಸ ಮಾಡುತ್ತೆ. ಇನ್ನು ಇದರ ಸೆಗ್ಮೆಂಟಿಗೆ ಬರೋಣ. ಫಸ್ಟ್ ಸೆಗ್ಮೆಂಟ್ ಇದರಲ್ಲಿ ಬಂದ್ಬಿಟ್ಟು ಫುಡ್, ಬೇವರೇಜಸ್, ಹೋಮ್ ಕೇರ್, ನೆಕ್ಸ್ಟ್ ಬಂದು ಪರ್ಸ್ನಲ್ ಕೇರ್, ಲೆದರ್. ಏನಪ್ಪ ಇದು ಸೆಗ್ಮೆಂಟ್ಸು ಅರ್ಥ ಆಗ್ತಿಲ್ಲ ಅಂತೀರ? ಅದನ್ನ ಸಿಂಪಲ್ಲಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಕಂಪ್ನಿಗಳು ಹಿಂದೂಸ್ತಾನ್ ಫುಡ್ಗೆ ಒಂದು ರಾ ಮೆಟೀರಿಯಲ್ ಕೊಡುತ್ತೆ. ಓಕೆ, ಒಂದು ಉದಾಹರಣೆ ಹೇಗೆ ತೊಗೊಳ್ಳೋಣ. ಈಗ ಒಬ್ರು ಯಾರಾದರೂ ಒಂದು ಕಾಫಿ ಬೀಜ ಏನಾದ್ರು ಹಿಂಗೆ ಕೊಟ್ಟರೆ ಅದನ್ನು ಗ್ರೈಂಡ್ ಮಾಡಿ, ಅದನ್ನು ಲೇಬಲ್ ಮಾಡಿ, ಪ್ಯಾಕ್ ಮಾಡಿ, ಲೇಬಲಿಂಗ್ ಮಾಡಿ ಯಾರು ಕೊಟ್ಟಿರ್ತಾರಲ್ಲ ಅದೇ ಕಂಪ್ನಿಗೆ ಅದು ವಾಪಸ್ ಕೊಡುತ್ತೆ. ಉದಾಹರಣೆಗೆ ಈಗ ಲೆದರ್ ಸೆಗ್ಮೆಂಟ್ ತೊಗೊಳ್ಳೋಣ. ಲೆದರಲ್ಲಿ ಈಗ ಇವ್ರ ಕ್ಲೈಂಟಲ್ಲಿ ಬಾಟಾದವರು ಕೂಡ ಇದ್ದಾರೆ. ಹಾಗೆ ಇದು ಉದಾಹರಣೆ. ಈಗ ಬಾಟಾದವರು ಇವ್ರಿಗೆ ಲೆದರನ್ನು ಸಪ್ಲೈ ಮಾಡಿದರೆ ಇವರೇನು ಮಾಡ್ತಾರೆ? ಆ ಲೆದರಿಂದ ಚಪ್ಪಲಿ, ಶೂ ಮಾಡಿಬಿಟ್ಟು ಅದನ್ನು ಲೇಬಲ್ ಮಾಡಿ, ಬ್ರ್ಯಾಂಡ್ ಮಾಡಿ, ಅದಕ್ಕೊಂದು ಪ್ಯಾಕ್ ಮಾಡಿ ಮತ್ತೆ ಇದೇ ಬಾಟಾದವ್ರಿಗೆ ರೀಸೇಲ್ ಮಾಡ್ತಾರೆ. ಈ ನಡುವೆ ಒಂದು ಪ್ಯಾಕೇಜಿಂಗು, ಬ್ರ್ಯಾಂಡಿಂಗು, ಒಂದೊಂದ್ಸರಿ ಆ ಮೆಟೀರಿಯಲನ್ನು ತಯಾರು ಮಾಡ್ತಕ್ಕಂಥ ಕೆಲಸನೂ ಕೂಡ ಹಿಂದೂಸ್ತಾನ್ ಫುಡ್ ಮಾಡುತ್ತೆ. ಆಗ ಈ ಕಂಪನಿಗಳ ಜೊತೆ ಇದು ಏನು ಮಾಡುತ್ತೆ? ಹಿಂದೂಸ್ತಾನ್ ಫುಡ್ ಇಷ್ಟು ಅಂತ ಹೇಳ್ಬಿಟ್ಟು ಕಮಿಷನ್ ಬೇಸಲ್ಲಿ ಅಥವಾ ಇಷ್ಟು ದುಡ್ಡು ಅಂತ ಮಾತಾಡಿಕೊಂಡು ಇದು ಪ್ರಾಫಿಟನ್ನು ಜನ್ರೇಟ್ ಮಾಡ್ಕೊಳುತ್ತೆ. ಇದೊಂದು ರೀತಿ ಹೇಗೆ ಅಂದರೆ ಎವರ್ಗ್ರೀನ್ ಬಿಸ್ನೆಸ್. ಇದಕ್ಕೇನು, ಈ ಬಿಸ್ನೆಸ್ಗೇನು ಲಾಸ್ ಅನ್ನೋದೇನಿಲ್ಲ. ಅಂದರೆ ಇವ್ರು ಏನು ಮಾಡ್ತಾರೆ? ಹೊಸ ಒಂದು ಫ್ಯಾಕ್ಟ್ರಿಗಳನ್ನು ಹಾಕಿ, ಅಂದರೆ ಈಗ ಒಬ್ಬರು ಏನೋ ಹೊಸ ಒಂದು ಬಿಸ್ನೆಸ್ಸನ್ನು ಇದನ್ನು ಮಾಡಲಿಕ್ಕೆ ಒಂದು ಏನೋ ಇದನ್ನು ಕೊಡ್ತಾರೆ ಅನ್ನಿ, ಅದಕ್ಕೆಲ್ಲ ಹೊಸ ಕಂಪ್ನಿ ಇನ್ವೆಸ್ಟ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಬಟ್ ಇದೊಂದು ಒಳ್ಳೆ ಕಂಪ್ನಿ. ನೀವು ಇದರದ್ದೊಂದು ಚಾರ್ಟ್ ಪ್ಯಾಟರ್ನ್ ನೋಡೋಣ. ಓಕೆ, ಹಿಂದೂಸ್ತಾನ್ ಫುಡ್ ಚಾರ್ಟ್ ಪ್ಯಾಟರ್ನ್ ಇದು. ಲಾಸ್ಟ್ 6 ಮಂತಿಂದ 6% ಇದೆ. 1 ಇಯರಲ್ಲಿ ನೆಗೆಟಿವ್ ಇದೆ ನೋಡಿ. ಲಾಸ್ಟ್ 5 ಇಯರ್ಸಿಗೆ ಬಂದರೆ 325% ಇದೆ. ಇದು ಒಂದು ಕನ್ಸಿಸ್ಟೆಂಟಾಗಿ ರಿಟರ್ನ್ ಕೊಡ್ತಾ ಹೋಗ್ತಾ ಇದೆ. ಮ್ಯಾಕ್ಸಿಮಮ್ ನೀವು ಯಾವುದೇ ಒಂದು ಕಂಪ್ನಿ ಒಂದು ಮ್ಯಾಕ್ಸಿಮಮ್ ಚಾರ್ಟ್ಗಳನ್ನು ಓಪನ್ ಮಾಡಬೇಕು ಅಂದರೆ BSE ಅಂತ ಟೈಪ್ ಮಾಡಿ. ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ್ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ, NSEಯಲ್ಲಿ ಇತ್ತೀಚೆಗೆ ಲಿಸ್ಟ್ ಆಗಿರ್ತವೆ ಅವು. ಬಟ್ BSEಯಲ್ಲಿ ನೋಡಿ, ಇದು BSEಯಲ್ಲಿ ಯಾವಾಗಿಂದ 2012ರಿಂದ ಲಿಸ್ಟ್ ಆಗಿದೆ. ಅವಾಗ ಜಸ್ಟ್ ₹1 ಶೇರ್ ಇದು. ಇಲ್ಲಿವರೆಗೂ ಅಂದರೆ 53,000 ಪಟ್ಟು ಇದು ಹಣವನ್ನು ಡಬಲ್ ಮಾಡಿಕೊಟ್ಟಿದೆ. ಒಳ್ಳೆ ರಿಟರ್ನ್ ಇದೆ. PE ಬಂದ್ಬಿಟ್ಟು 64 ಇದೆ. ಇದರ ROC ROE ನೋಡೋಣ. ROC ಬಂದ್ಬಿಟ್ಟು 15 ಇದೆ. ROE ಬಂದು 18 ಇದೆ. ಓಕೆ, 18.2. ROC ಬಂದ್ಬಿಟ್ಟು 15.4. ಈ ರೀತಿ ಇದೆ ಇದು. ಇದು ಲಾಂಗ್ ಟರ್ಮ್ಗೆ ಏನು ಹಿಂದೂಸ್ತಾನ್ ಫುಡ್ಸ್ ಹೇಳ್ತೀನಿ, ಅಥವಾ ಇದು ವರುಣ್ ಆಗಲಿ, ಇರ್ಕಾನ್ ಆಗಲಿ, ಲಾಂಗ್ ಟರ್ಮ್ಗೆ ನೀವು ಟ್ರೈ ಮಾಡಿ. 2 ವರ್ಷದಿಂದ 5 ವರ್ಷ, 10 ವರ್ಷ ಈ ಥರ ನಿಮಗೆ ಒಳ್ಳೆ ರಿಟರ್ನ್ ಕೊಡುತ್ತೆ. ಬಟ್ ಈಗ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರ್ತಕ್ಕಂಥ ಕಂಪ್ನಿ ಅಂದರೆ
ಇರ್ಕಾನ್. ಓಕೆ, ಇನ್ನು ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ ಬೀಳೋಕ್ಕೆ ಅದಾನಿ ಗ್ರೂಪಲ್ಲಿ ಏನಾಗಿದೆ ಅಂತ ಒಂಚೂರು ತಿಳ್ಕೊಳ್ಳೋಣ. US ಗೌತಮ್ ಅದಾನಿ ವಿರುದ್ಧ $265 ಮಿಲಿಯನ್ ಲಂಚದ ಆರೋಪ ಮಾಡಿದ್ದಾರೆ. ಇದು ಆರೋಪ, ನೆನಪಿರಲಿ. ಇದೇ ರೀತಿ ಆರೋಪವನ್ನು ಹಿಂಡನ್ಬರ್ಗ್ ಅವರು ಕೂಡ ಮಾಡಿದರು. ಆವಾಗೂ ಕೂಡ ಸ್ಟಾಕ್ಸು 50%, 70%ವರೆಗೂ ಡೌನ್ ಆಗಿದ್ವು. ಆವಾಗ ಕೂಡ ನಾನು ಲೋ ಲೆವೆಲಲ್ಲಿ ಅದಾನಿ ಗ್ರೀನನ್ನು ಬೈ ಮಾಡಿ ಒಂದು ಒಳ್ಳೆ ಪ್ರಾಫಿಟ್ ಮಾಡಿಕೊಂಡಿದ್ದೆ. ಇದು ಕೂಡ ಆರೋಪ. ಅದಾನಿ ಏನಾದರೂ ನಮ್ಮ ದೇಶದಲ್ಲಿ ಏನಾದರೂ ಫುಲ್ ಕೊಲ್ಯಾಪ್ಸ್ ಆದರೆ ನಮ್ಮ ಇಂಡಿಯನ್ ಎಕಾನಮಿನೇ ಶೇಕ್ ಆಗಿಬಿಡುತ್ತೆ. ಇವತ್ತು ಅದಾನಿ ಬಿದ್ದಿದ್ದಾನೆ. ಅದಾನಿಗೆ ಲೋನ್ ಕೊಟ್ಟಿರೋರು ಯಾರು ಕೊಟ್ಟಿರ್ತಾರೆ? ನಮ್ಮ ಇಂಡಿಯನ್ ಬ್ಯಾಂಕ್ಸ್ ಕೂಡ ಕೊಟ್ಟಿದ್ದಾವೆ. ಹೀಗಾಗಿ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಇಲ್ಲಿ ಡೌನ್ ಆಗಿದ್ದಾವೆ. ಇವತ್ತು ಈ ಕಾರಣಕ್ಕೂ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟು ಡೌನ್ ಆಗಿದೆ. ಓಕೆ, ಇದಿಷ್ಟು ಕಾರಣಗಳು. ಮತ್ತು ಇದರಲ್ಲಿ ಓಕೆ, ಇಷ್ಟು ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ತುಂಬಾ ಲಾಂಗ್ ಆಯಿತು. ಇದು ನನ್ನ ಮೊದಲನೇ ವಿಡಿಯೋ. ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ.